ನಾನು ಮುಂದಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬರುವಷ್ಟರೊಳಗಾಗಿ ಪ್ರತಿಯೊಬ್ಬರ ಕೈಯಲ್ಲೂ ಒಂದು ತುಪ್ಪದ ಬತ್ತಿ ಇರಬೇಕು. ಪ್ರತಿಯೊಬ್ಬರ ಕೈಯಲ್ಲೂ ಒಂದು ತುಪ್ಪದ ಬತ್ತಿ ಬೇಕು. ನಾವು ಕ್ಯಾಂಡಲನ್ನ ದೂರ ಇಡಬೇಕು. ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಹಿಂದಿನ ನಮ್ಮ ಪೂರ್ವಜರು, ನಮ್ಮ ತಂದೆ, ತಾತ, ಮುತ್ತಾತ ಯಾರೆಲ್ಲ ಇದ್ದಾರೆ ಅವರೆಲ್ಲ ಯಾವ ಧರ್ಮವನ್ನು ಪಾಲನೆ ಮಾಡಿದ್ದಾರೆ, ಯಾವ ಧರ್ಮಕ್ಕೆ ಅವರು ಕಟ್ಟು ಬಿದ್ದಿದ್ದಾರೆ, ಯಾವ ಧರ್ಮದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಕಂಡಿದ್ದಾರೆ, ಅಂತಹ ಧರ್ಮ ಈ ಭರತಖಂಡದಲ್ಲಿ, ಭಾರತ ಭೂಮಿಯಲ್ಲಿ ಪುನಃ ಸ್ಥಾಪನೆ ಆಗಬೇಕು. ಅದಕ್ಕಾಗಿ ನಾವು ಯಾರೂ ಸಹಿತ ಮತಾಂತರ ಆಗಬಾರದು. ನಮ್ಮ ಮತ ಭಾರತದಲ್ಲಿ ನಾವೆಲ್ಲ ಹಿಂದೂಗಳು ಎಂಬತಕ್ಕಂಥದ್ದನ್ನ, ಜೊತೆಗೆ ಧರ್ಮ ಜಾಗೃತಿಯನ್ನ, ಯಾರೊಬ್ಬರಿಗೆ ಕಷ್ಟ ಅಂದಾಗ ಕಷ್ಟ ಅಂತಕ್ಕಂಥ ವ್ಯಕ್ತಿಗೆ ಪಕ್ಕದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಕೈ ಹಿಡಿದು ಬಿಟ್ರೆ ಈ ಧರ್ಮಕ್ಕೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಈ ಭಾರತದ ಧರ್ಮ, ಹಿಂದೂ ಸನಾತನ ಧರ್ಮ ಇವತ್ತು ನೆನ್ನೆದಲ್ಲ. ಇವತ್ತು ನೆನ್ನೆ ಈ ಮಹರ್ಷಿಗಳಿಂದ ಅಥವಾ ಆನಂದ್ ಗುರುಜಿಯವರಿಂದ ನಿಲ್ತಾ ಇರತಕ್ಕಂಥದ್ದಲ್ಲ. ಇದು ತಲತಲಾಂತರದಿಂದ ಬಂದಿರತಕ್ಕಂಥ ಧರ್ಮ. ಅದರಲ್ಲೂ ಧರ್ಮ ಜಾಗೃತಿ ಅಂತೆಲ್ಲ ಬಂದರೆ ನಾನು ಮೊದಲು ನನ್ನ ವೇದಿಕೆಗಳಲ್ಲಿ ಎಲ್ಲೇ ನನ್ನ ಕಾರ್ಯಕ್ರಮ ಆದರೂ ಮೊದಲು ಹೇಳೋದು ಅದು ಪರಶುರಾಮ ಕ್ಷೇತ್ರ, ಮಂಗಳೂರು ಕ್ಷೇತ್ರ, ಉಡುಪಿ ಕಾರ್ಕಳ ಕ್ಷೇತ್ರ, ಕುಂದಾಪುರ ಕ್ಷೇತ್ರ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ನಿಮ್ಮೊಳಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಮನಸ್ಸಿನಿಂದ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀರಿ. ಹಾಗೆ ಸಾಕಷ್ಟು ಜನ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಕಷ್ಟ ಅಂದಾಗ ಆ ಕಷ್ಟಕ್ಕೆ ಒಂದಿಷ್ಟು ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದು ನಮ್ಮ ಈ ಧರ್ಮವನ್ನ ಹೊಡಿತಕ್ಕಂಥ ಕೆಲಸವನ್ನ ಸಾಕಷ್ಟು ಜನ ಮುಂದೆ ಮಾಡ್ತಿದ್ದಾರೆ. ಅಂತಹವರನ್ನ ಗುರುತಿಸಿ ನಮ್ಮ ಹಿಂದೂ ಹೆಬ್ಬುಲಿಗಳು ಅವರಿಗೆ ಸರಿಯಾದಂಥ ಒಂದು ಕಡಿವಾಣವನ್ನು ಹಾಕಬೇಕು. ಈ ಧರ್ಮದಲ್ಲಿರ್ತಕ್ಕಂತಹ ಶಕ್ತಿಯನ್ನ ಮತ್ತಷ್ಟು ಜಾಗೃತಗೊಳಿಸಬೇಕು ನಾವು. ಅದಕ್ಕಾಗಿ ಧರ್ಮ ಜಾಗೃತಿ ನಿರಂತರವಾಗಿ ನಡೀಬೇಕು. ಇವತ್ತು ಈ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರ ಯಶಸ್ಸಿಗಾಗಿ ನಾನೊಂದು ತಂತ್ರಸಾರವನ್ನು ಹೇಳ್ಕೊಡ್ತೇನೆ. ಆ ತಂತ್ರಸಾರವನ್ನ ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಇನ್ನೂ 4-6 ಜನಕ್ಕೆ ಕಳಿಸಿ. ಒಳ್ಳೇದಾಗ್ಲಿ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನ, ಭಾರತಾಂಬೆಯನ್ನ, ರಘುವಂಶ ತಿಲಕ ಶ್ರೀರಾಮಚಂದ್ರನ್ನ ಪ್ರಾರ್ಥನೆ ಮಾಡ್ತಾ, ಸಾಕಷ್ಟು ಜನ ಹಿಂದೂಗಳು ಸಾಕಷ್ಟು ವರ್ಷಗಳೇ ಬೇಕಾಯಿತು ನಾವು ಅಯೋಧ್ಯ ರಾಮ ಮಂದಿರವನ್ನ ಕಟ್ಟುವಂತ ಆ ಪ್ರಕ್ರಿಯೆಯನ್ನು ಕಣ್ಣು ತುಂಬಿಸ್ಕೊಳ್ಳಿಕ್ಕಾಗಿ. ನಮ್ಮ ಈ ಭರತ ಖಂಡದಲ್ಲಿ ಎಷ್ಟೋ ಭರತ ಪುಣ್ಯಭೂಮಿಗಳು ಇವತ್ತಿನ ದಿವಸ ಅನ್ಯರ ಕೈಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಂತಹದ್ರಲ್ಲಿ ಮೊದಲನೇದು ಸಿಕ್ಕಂತ ಜಯ ಅಯೋಧ್ಯ ಶ್ರೀರಾಮಚಂದ್ರ. ಅಯೋಧ್ಯ ಶ್ರೀರಾಮಚಂದ್ರ ಪುನಃ ನಮ್ಮ ಹಿಂದೂಗಳಲ್ಲಿ ನಾವೆಲ್ಲರೂ ಸಹಿತ ಕಳೆದ 500 ವರ್ಷಗಳ ಕಾಲ ಸಾಕಷ್ಟು ಜನ ಬಲಿದಾನವಾದರು. ಅದಾದ ನಂತರ ನಮಗೆ ಸಿಕ್ಕಂತ ಸೌಭಾಗ್ಯ ನಮ್ಮ ಕಣ್ಣೆದುರುಗ ರಾಮ ಮಂದಿರ ಆಗ್ತಾ ಇರತಕ್ಕಂಥದ್ದು. ಅದಾದ ಮೇಲೆ ಇನ್ನೊಂದೆಜ್ಜೆ ಮುಂದಿಟ್ರೆ ಇವತ್ತು ನಡೀತಿರ್ತಕ್ಕಂಥ ಈ ನೇಮೋತ್ಸವದ ಕಾರ್ಯಕ್ರಮ ಇದೆಯಲ್ಲ, ಇದು ಎರಡನೇದು ಅಂದ್ರೆ ಅದು ತಪ್ಪಾಗೋದಿಲ್ಲ. ನಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೋ ನಾವು ಹೋಗಿ ಕ್ಯಾಂಡ್ಲನ್ನು ಕೈಲಿ ಹಿಡ್ಕೊಂಡು ನಿಂತ್ಕೊಳ್ತಾ ಇದ್ವಿ, ಭಗವಂತ ನನ್ನನ್ನು ಕಾಪಾಡಪ್ಪ, ನನ್ನ ಧರ್ಮ ಉಳಿಸು. ಅಂತಹ ಒಂದು ದೈವ, ಅಂತಹ ಒಂದು ಶಕ್ತಿ ಒಂದು ಕ್ಯಾಂಡ್ಲನ್ನ ಮುಂದಿಟ್ಕೊಂಡು ನಿಂತ್ಕೊಳ್ತಾ ಇದ್ವಿ. ಆದ್ರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ದೀಪವನ್ನು ನಾವು ಹಚ್ಚಿದ್ದೇ ಆದ್ರೆ, ಒಂದು ದೀಪವನ್ನು ಹಚ್ಚಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ನಿಮ್ಮೆಲ್ಲರ ವಾಸ್ತುಗೃಹಗಳಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗಬೇಕು. ಯಾಕೆಂದ್ರೆ ದೈವತ್ವ, ದೇವರ ಸಾನ್ನಿಧ್ಯ, ಆ ಸಾನ್ನಿಧ್ಯ ಪರ್ಪಲಗಿರಿಯಲ್ಲಿ ಇಲ್ಲಿ ನೆಲೆ ನಿಲ್ತಾ ಇದೆ. ಇಂತಹ ಒಂದು ಪುಣ್ಯಗಿರಿ, ನಾನು ಇಲ್ಲಿಗೆ ಬರೋದಕ್ಕೂ ಮುನ್ನ ಪರ್ಪಲಗಿರಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾನು ಹೋಗಿ ದೇವರ ಸಾನ್ನಿಧ್ಯದಲ್ಲಿ ಅಲ್ಲಿದ್ದಂಥ ಒಂದು ಗುಹೆಯನ್ನು ದರ್ಶನ ಮಾಡಿ ಬಂದೆ. ಗುಹೆಯಲ್ಲಿ ದರ್ಶನ ಮಾಡುವಾಗ ಹತ್ತೂರು ಪರ್ಪಲಗಿರಿಯಲ್ಲಿ ಆ ಗುಹೆಯೊಳಗಿರ್ತಕ್ಕಂತಹ ಒಂದು ಪಾವಿತ್ರತೆನೇ ಬಹಳ ವಿಶೇಷ. ನೀವು ಗುಹೆ ಒಳಗಡೆ ಹೋಗಿ ಕೂತ್ಕೊಂಡು 10 ನಿಮಿಷ ಕಾಲ, ಬರೀ 10 ನಿಮಿಷ ನಿಮ್ಮ ಸಮಯವನ್ನ ಅಲ್ಲಿ ಕಳೆದ್ರೆ ನಿಮ್ಮ ಮನಸ್ಸಿಗಾಗುವಂತಹ ಆನಂದವೇ ಬೇರೆ. ನನ್ನ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಹತ್ತೂರು ಪರ್ಪಲಗಿರಿಯಲ್ಲಿ ನಡೆದಿರ್ತಕ್ಕಂಥ ಈ ನೇಮೋತ್ಸವ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅಂತ ಕರೆದಾಗ, ನನಗೆ ಗುಹೆ ಒಂದಿದೆ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಕರೆಯೋದಕ್ಕೆ ಬಂದಂತ ನಮ್ಮ ಪ್ರಶಾಂತ್ ಆಗ್ಲಿ ಅಥವಾ ನಮ್ಮ ಜೀವನ್ ಆಗ್ಲಿ, ಉದಯ್ ಕುಮಾರ್ ಶೆಟ್ಟರ್ ಆಗ್ಲಿ, ಹಾಗೆ ಹಿಂದೂಪರ ಸಂಘಟನಾ ಕಾರ್ಯಕರ್ತರಾಗ್ಲಿ ಯಾರೊಬ್ರು ನನ್ನ ಗುಹೆ ಬಗ್ಗೆ ಹೇಳಿರಲಿಲ್ಲ. ಆದ್ರೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಒಂದು ಗುಹೆ ಇದೆ, ಒಂದು ಸಾನ್ನಿಧ್ಯ ಇದೆ. ಈ ಸಾನ್ನಿಧ್ಯ ನಮ್ಮ ಭರತ ಖಂಡದಲ್ಲಿ, ಈ ಭಾರತ ನೆಲದಲ್ಲಿ ಇಂತಹ ಒಂದು ಶಕ್ತಿ ಇದೆ ಅಂತ. ಅಲ್ಲಿ ಯಾವ ಗುರುಗಳು ಇಲ್ಲ, ಯಾವ ಮಹರ್ಷಿಗಳಿಲ್ಲ, ನಿಮಗೆ ಪಾಠ ಪ್ರವಚನ ಮಾಡ್ತಕ್ಕಂಥವ್ರಿಲ್ಲ, ಅಥವಾ ನಿಮ್ಮ ಕಷ್ಟ ಅಂತ ಬಂದಾಗ ನಾವು ನಿಮ್ಮನ್ನ ಏನ್ ಕಷ್ಟ ಅಂತ ಕೇಳೋದಿಲ್ಲ. ಆದ್ರೆ ಆ ಸಾನ್ನಿಧ್ಯಕ್ಕೆ, ಆ ಮಣ್ಣಿಗೆ ಆ ಶಕ್ತಿ ಇದೆ. ಅಂತಹ ಮಣ್ಣಿನ ನೆಲ ಈ ಒಂದು ಹತ್ತೂರು ಪರ್ಪಲಗಿರಿ. ಈ ಕ್ಷೇತ್ರದ ಅಧಿದೇವತೆಯನ್ನ, ಜೊತೆಗೆ ಇವತ್ತಿರ್ತಕ್ಕಂಥ ನೇಮೋತ್ಸವದ ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಿದ್ದೆ. ಆದ್ರೆ ನಾನು ನಿಮಗೊಂದು ತಂತ್ರಸಾರ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಬಹುಶಃ ನಾನು ನಿಮಗೆ ತಂತ್ರಸಾರ ಹೇಳಿದ್ರು ಇಲ್ಲೇ ಸಿಕ್ಬಿಡುತ್ತೆ ರಹಸ್ಯ ನಿಮಗೆ. ಈ ಸಾನ್ನಿಧ್ಯದ ಒಂದು ತಂತ್ರವನ್ನೇ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ ತಂತ್ರಸಾರದಲ್ಲಿ ನಿಮ್ಮ ವಾಸ್ತುಗೃಹಗಳಲ್ಲಿರ್ತಕ್ಕಂತಹ ದೋಷವನ್ನು ನೀವು ದೂರ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಕಷ್ಟ ಎಂಬತಕ್ಕಂಥದ್ದು ಯಾರಿಗಿಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಇದೆ. ಕಷ್ಟ ಇದೆ ಅಂತ ನಾವು ಮತ್ತೊಂದು ಮತಕ್ಕೆ ಹೋಗ್ತಕ್ಕಂಥದ್ದಲ್ಲ. ಏನೇ ಆದರೂ ನಮ್ಮ ಈ ಭಾರತ ಖಂಡದಲ್ಲಿರ್ತಕ್ಕಂಥ ಈ ಒಂದು ಸಾಮ್ರಾಜ್ಯ ನೋಡಿ ಎಷ್ಟು ಆನಂದವಾಗಿದೆ. ಇವತ್ತಿನ ದಿವಸ ನಮ್ಮ ಭಾರತದ ಸ್ತ್ರೀಯರು, ಹೆಣ್ಣು ಮಕ್ಕಳು ನಿಮ್ಮಗಳ ಮುಖವನ್ನು ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ. ಅದರಲ್ಲೂ ಈ ಭಾಗಕ್ಕೆ ಬಂದ್ಬಿಟ್ರೆ ಅಂತೂ ಮಂಗಳೂರಾಗ್ಲಿ ಅಥವಾ ಈ ಕಡೆ ಉಡುಪಿ ಆಗ್ಲಿ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದ್ರೆ ಯಾವುದೇ ಒಂದು ಭಾಗದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಹೋದ್ರು ನಮ್ಮ ಭಾರತೀಯ ಸಂಸ್ಕೃತಿ ಹೆಣ್ಣು ಮಕ್ಕಳಲ್ಲಿ, ಆ ಹೆಣ್ಣು ಮಕ್ಕಳ ಮುಖದಲ್ಲಿರ್ತಕ್ಕಂಥ ಲಕ್ಷಣವಾಗಿರೋ ಕುಂಕುಮ, ಕಿವಿಯಲ್ಲಿರ್ತಕ್ಕಂಥ ಓಲೆ, ನೀವು ತಲೆಗೆ ಮುಡಿಯುವಂತಹ ಹೂವು, ನಿಮ್ಮ ಉಡುಗೆ ತೊಡುಗೆಗಳನ್ನು ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ನಾನು ಇನ್ನೊಂದು ಧರ್ಮದ ಬಗ್ಗೆ ಟೀಕೆ ಮಾಡ್ತಿಲ್ಲ, ಆದ್ರೆ ಒಂದು ಯೋಚನೆ ಮಾಡಿ, ಮತ್ತೊಂದು ಧರ್ಮದಲ್ಲಿ ಹಣೆ ಕುಂಕುಮನೇ ಇಲ್ಲ. ನಮ್ಮಲ್ಲಿ ಕುಂಕುಮ ಹಣೆಗಿಡ್ಲಿಲ್ಲ ಅಂದ್ರೆ ನಾವು ಬೇರೆ ತರ ತಿಳ್ಕೊಂಡ್ಬಿಡ್ತೀವಿ. ಇಷ್ಟು ಲಕ್ಷಣ ಇದೆ. ಅದು ಹುಟ್ಟುತ್ತಾ ಯಾರೂ ತರುವುದಿಲ್ಲ. ಆದರೆ ಈ ಭರತದ ನೆಲದಲ್ಲಿ, ಈ ಭರತ ಖಂಡದಲ್ಲಿ ನಾವೇನು ವಾಸ ಮಾಡ್ತಿದ್ದೀವಿ, ನಾವು ಹೇಗಿರಬೇಕು ಅದನ್ನ ನಾವಿರೋಣ. ನಮ್ಮ ಹಿಂದಿನ ಪೂರ್ವಜರು ಹೇಗೆ ನಡ್ಕೊಂಡು ಬಂದ್ರು, ಅವ್ರು ಏನು ನಡೆದಿದ್ದಾರೆ, ಏನು ದಾರಿ ಮಾಡಿದ್ದಾರೆ, ಅದರ ಬಗ್ಗೆ ನಮ್ಮ ಚಿಂತನೆ ಮಾಡೋಣ. ಇವತ್ತಿನ ಒಂದು ಹೊತ್ತಿನ ಹಸಿವಿಗಾಗಿ ಅಥವಾ ನನಗಿರುವ ಒಂದು ಕಷ್ಟಕ್ಕಾಗಿ
ನಾನು ಇನ್ನೊಂದು ಧರ್ಮವನ್ನು ಓಲೈಸಿಬಿಟ್ರೆ ನಾಳೆ ದಿವಸ ನನ್ನ ಮಕ್ಕಳು ಯಾವ ಧರ್ಮ ಅಂತ ಹೇಳಬೇಕು, ಯಾವ ಧರ್ಮಕ್ಕೆ ತಲೆ ಬಗ್ಗಿಸಬೇಕು? ಅಂತಹ ಅಚಾತುರ್ಯ ಆಗಬಾರದು. ಹಾಗೆ ಈ ಕ್ಷೇತ್ರಕ್ಕೆ ಬರೋದಕ್ಕೂ ಮೊದಲು ಸಾಕಷ್ಟು ಜನ ನನ್ನ ಅಣ್ಣ ತಮ್ಮಂದರ ಜೊತೆ ಸೇರಿ ಒಂದಷ್ಟು ದೂರ ಹೋಗಿ ಬರೋಣ ನಡೀರಿ ಅಂತ ಕರ್ಕೊಂಡೋದೆ. ಅಲ್ಲೇನು ಬೇಡ, ಬನ್ನಿ ಗುರುಗಳೇ, ನಾವು ಮೇಲ್ ಹೊರಡೋಣ. ಮೇಲ್ಗಡೆ ನಾವು ದೈವಸ್ಥಾನ ಮಾಡಿರ್ತಕ್ಕಂಥದ್ದು, ದೈವ ಸಾಮ್ರಾಜ್ಯ ಇರ್ತಕ್ಕಂಥದ್ದು, ದೇವರು ನಿಂತಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಆದರೂ ಒಂದು ಆಸೆ ಏನಪ್ಪಾ ಅಂದ್ರೆ, ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಹತ್ತೂರಿನ ಪರ್ಪಲಗಿರಿಯಲ್ಲಿ ಈ ಗಿರಿಯನ್ನು ನೋಡಬೇಕಾದ್ರೆ, ಇಂತಹ ಒಂದು ಗಿರಿಯನ್ನು ನೋಡ್ಲಿಕ್ಕೆ ಒಂದು ಆನಂದ ಆಗ್ತಿದೆ. ಇಲ್ಲಿ ನಿಂತರೆ ಎಲ್ಲವೂ ಸುತ್ತಮುತ್ತ ಸುಂದರವಾದ ಪ್ರಪಂಚ ಕಾಣ್ತಾ ಇದೆ. ನೀವೆಲ್ಲ ಬಹಳ ಅದೃಷ್ಟ ಮಾಡಿದ್ದೀರಿ. ಹತ್ತಿರದಲ್ಲಿ ಸಮುದ್ರ ಇದೆ. ಕಷ್ಟ ಅಂತ ಬಂದಾಗ, ಕಷ್ಟ ದೂರ ಮಾಡ್ಕೋಬೇಕಾದ್ರೆ, ಋಣಬಾಧೆ ಹರಿಸ್ಕೋಬೇಕಾದ್ರೆ, ರೋಗ ರುಜಿನದಿಂದ ಮುಕ್ತರಾಗಬೇಕಾದ್ರೆ ನೀವು 3 ಬಾರಿ ಸಮುದ್ರ ಸ್ನಾನ ಮಾಡಿ ಸಾಕು. 3 ಬಾರಿ ಸಮುದ್ರ ಸ್ನಾನ ಮಾಡಿ. ಆದ್ರೆ ಸಮುದ್ರ ಸ್ನಾನ ದಿನನಿತ್ಯ ಮಾಡ್ತೀವಿ, ನಮಗೆ ಯಾವ ಪರಿಹಾರ ಸಿಕ್ತಿಲ್ವಲ್ಲ ಅಂತ ನಿಮ್ಮಲ್ಲಿ ಧ್ವನಿ ಎದ್ದೇಳಬಹುದು. ಆದ್ರೆ ಮಾಡುವುದೊಂದು ತಂತ್ರಸಾರ ಇದೆ. ಯಾವುದೇ ಮಾಡಿದ್ರೂ ಆರೋಗ್ಯಕ್ಕೆ ಎಷ್ಟು ಊಟ ಮಾಡಬೇಕೋ ಅಷ್ಟು ಮಾಡಬೇಕು. ನಾವು ಅತಿಯಾಗಿ ಊಟ ಮಾಡಿದ್ರೂ ಅಜೀರ್ಣ ಆಗುತ್ತೆ. ಆದ್ರೆ ಮಾಡುವ ಶೈಲಿ ತಿಳ್ಕೊಳ್ಬೇಕಾಗಿದೆ. ನಾವು ಸಮುದ್ರ ಸ್ನಾನ ಮಾಡಿದ್ರೆ ಖಂಡಿತ ಹೇಳ್ತೇನೆ, ಋಣಬಾಧೆ ಹರಿಯುತ್ತೆ. ಇದು ನನ್ನ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೇನೆ. ಆರೋಗ್ಯ ವೃದ್ಧಿಗಾಗಿ ಬೇಕಾಗಿರುವ ತಂತ್ರಸಾರವೂ ಸಹಿತ ಸಮುದ್ರದಲ್ಲಿದೆ. ಇದಕ್ಕೆ ಆಯುರ್ವೇದಿಕ್ ಅಲ್ಲಿ ಇದಕ್ಕೆ ಇದರದೇ ಆದಂತಹ ಒಂದು ವರ್ಚಸ್ಸಿದೆ. ಸಮುದ್ರ ಸ್ನಾನವನ್ನ ಯಾರು ಚರ್ಮಬಾಧೆಯಿಂದ ನರಳುತ್ತಿರ್ತಾರೆ, ಚರ್ಮದ ಸಮಸ್ಯೆಗಳನ್ನು ಹೊತ್ತಿರ್ತಾರೆ, ಅವರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಮಧ್ಯಾಹ್ನದ ಉರಿ ಬಿಸಿಲಲ್ಲ, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಮಧ್ಯಾಹ್ನದ ಬಹಳ ಬಿಸಿಲಾದಾಗ ಸೂರ್ಯನ ತಾಪಮಾನಕ್ಕೆ ಸಮುದ್ರ ಸ್ನಾನ ಒಳ್ಳೆಯದಲ್ಲ. ಅದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸ್ನಾನ ಮಾಡಿದ್ದಾದ್ರೆ ಚರ್ಮಬಾಧೆ ದೂರ ಆಗುತ್ತೆ, ಋಣಬಾಧೆ ಹರಿಯುತ್ತೆ. ಅದೇ ನೀವು ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೂ ಸಮುದ್ರ ರಾಜನ ಒಂದು ಪ್ರಾರ್ಥನೆಯನ್ನು ಮಾಡಿ. ನದಿ ಎಂಬತಕ್ಕಂಥದ್ದು ತಾಯಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು. ಇದಿಷ್ಟೂ ಸಹಿತ ನದಿಗಳೇ, ಇದೆಲ್ಲವೂ ದೇವತೆಗಳೇ, ಅಂದ್ರೆ ಹೆಣ್ಣು ಮಕ್ಕಳೇ. ಅದೇ ಒಂದು ಮಾತ್ರ ಪುರುಷ ಮಹಾವಿಷ್ಣು. ಮಹಾವಿಷ್ಣು 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 ಎಲ್ಲಿ ಹೋದ್ರೂ ಸಹಿತ ವಿಷ್ಣು ದೇವರನ್ನ ಆರಾಧನೆ ಮಾಡ್ತೀವಿ. ಆ ವಿಷ್ಣು ದೇವರು ಮತ್ತು ರುದ್ರದೇವರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಅದು ಸಮುದ್ರ ಸ್ಥಾನಕ್ಕಾಗಿರ್ಬೇಕು. ಸಮುದ್ರ ಅಂತಕ್ಕಂಥದ್ದು ತಂದೆ, ಸಮುದ್ರ ತಂದೆ, ನದಿ ಎಂಬತಕ್ಕಂಥದ್ದು ಹೆಣ್ಣು ತಾಯಿ. ಅಲ್ಲಿ ತಂದೆ ತಾಯಿರನ್ನ ಪ್ರಾರ್ಥನೆ. ಅದಕ್ಕಾಗಿ ನನ್ನ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಹೇಳ್ತೀನಿ, ತಂದೆ ತಾಯಿಗಿನ ದೊಡ್ಡವರು ಯಾರೂ ಇಲ್ಲ. ನೀವು ಬೆಳಿಗ್ಗೆ ಎದ್ದು ಮೊದಲು ಮಾಡಬೇಕಾದ್ದು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಯಾರು ಯಾವ ಕುಟುಂಬದಲ್ಲಿ ತಂದೆ ತಾಯಿನ ಸಂರಕ್ಷಣೆ ಮಾಡಿದ್ರೆ, ತಂದೆ ತಾಯಿನ ಎತ್ಕೊಂಡೋಗಿ ಆಶ್ರಮ ವಾಸಿಗಳನ್ನಾಗಿ ಮಾಡ್ತಾರೋ ಆ ಕುಟುಂಬ ಇನ್ನು ಮುಂದಿನ 7 ಜನ್ಮಕ್ಕೂ ಸಹಿತ ಅಭಿವೃದ್ಧಿ ಆಗುವುದಿಲ್ಲ. ನಮ್ಮ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ನಮ್ಮ ಜೊತೆನೆ ಇಟ್ಕೊಳ್ಬೇಕು. ಹಾಗೆ ವಿಶ್ವಮಾತೆ ಗೋಮಾತೆ ಎಂಬತಕ್ಕಂಥದ್ದನ್ನು ಕಲ್ತ್ಕೋಬೇಕು ನಾವು. ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ಗೋವು ಅಂತ ತೆಗೆದುಕೊಂಡು ಆ ಗೋವನ್ನ ಕಸಾಯಿಖಾನೆಗೆ ತಗೊಂಡೋಗ್ಬಿಟ್ರೆ ಅದು ನ್ಯಾಯ ಅಲ್ಲ. ಆ ಗೋವುಗಳನ್ನ ಸಂರಕ್ಷಣೆ ಮಾಡಬೇಕು. ಗೋ ಸಂರಕ್ಷಣೆ ಮಾಡ್ತಾ, ಗೋವನ್ನ ಉದ್ಧಾರ ಮಾಡ್ತಾ, ಆ ಗೋವನ್ನೇ ಗೋಮಾತೆನೇ ವಿಶ್ವಮಾತೆ ಗೋಮಾತೆ ಅಂತ ನಂಬಿ, ನನ್ನ ತಾಯಿ ಹೇಗೂ ಆ ಗೋಮಾತೆನೂ ಹಾಗೆ ಅಂತ. ಯಾಕೆಂದ್ರೆ ನನ್ನ ತಾಯಿ 3 ತಿಂಗಳು ಮಾತ್ರ ಎದೆ ಹಾಲು ಕೊಡ್ತಾಳೆ. ಅದಾದ ನನ್ನ ಮುಪ್ಪಿನ ಕಾಲದವರೆಗೂ, ನನ್ನ ಕಡೆಯ ಕ್ಷಣದವರೆಗೂ ಗೋಕ್ಷೀರವನ್ನು ಕೊಡ್ತಕ್ಕಂಥಳು ಗೋಮಾತೆ. ಅಂತಹ ಗೋ ಸಂಪತ್ತು ಬೇಕು. ಇಂತಹ ಎಲ್ಲಾ ಸಂಪತ್ತುಗಳು ಇರ್ತಕ್ಕಂಥ 300 ಮುಕ್ಕೋಟಿ ದೇವತೆಗಳ ವಾಸವಾಗಿರ್ತಕ್ಕಂತಹ ಗೋವಾಗ್ಲಿ ಅಥವಾ ಇಂತಹ ದೈವಗಳಾಗ್ಲಿ, ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನವಾಗ್ಲಿ, ಇದನ್ನ ಮೇಲಿಂದ ಮೇಲೆ ನಡೆಸಿದ್ರೇನೆ ನಾವು ಸಹಿತ ನಮ್ಮ ಧರ್ಮ ನಡೀತಕ್ಕಂಥದ್ದು, ಧರ್ಮ ನಿಲ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಒಂದು ಶಕ್ತಿ ನಿಲ್ತಕ್ಕಂಥದ್ದು, ಮುಂದೆ ಪ್ರತಿಯೊಬ್ಬರಿಗೂ ಸಹಿತ ಒಂದು ಅನುಕೂಲವಾಗ್ತಕ್ಕಂಥದ್ದು. ಹಾಗೆ ಇವತ್ತಿನ ಈ ನೇಮೋತ್ಸವ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದೀರಿ. ಬಹುಶಃ ನೇಮೋತ್ಸವದ ಈಗಿನ ಕೋಲಾ ಕಾರ್ಯಕ್ರಮ ಇನ್ನೇನು ಪ್ರಾರಂಭವಾಗುವಂತಹ ಸುಂದರ ಕ್ಷಣಗಳು ಸಮೀಪಿಸ್ತಾ ಇದೆ. ಅದಕ್ಕೂ ಮುನ್ನ ಚಿಕ್ಕದಾದಂತಹ ಚೊಕ್ಕಟವಾದಂತಹ ಒಂದು ತಂತ್ರಸಾರವನ್ನು ಹೇಳ್ಕೊಡ್ತೇನೆ. ವಾಸ್ತುಗೃಹದಲ್ಲಿ ಎಲ್ಲರಿಗೂ ಬೇಕು ಲಕ್ಷ್ಮಿ. ಯಾರಿಗೂ ಬೇಡ ಲಕ್ಷ್ಮಿ? ಎಲ್ಲರಿಗೂ ಬೇಕು. ಎಲ್ಲರೂ ಶ್ರಮಪಟ್ಟು ಬೆಳಗ್ಗಿನಿಂದ ಸಂಜೆವರೆಗೂ ದುಡಿತೀರಿ. ನಿಮ್ಮ ದುಡಿದಿರ್ತಕ್ಕಂಥದ್ದನ್ನ ಉಳಿಸ್ಕೊಳ್ಳೋದಕ್ಕಾಗದಂತ ರೀತಿಯಲ್ಲಿ ಒದ್ದಾಡ್ತಿರ್ತೀವಿ ನಾವು. ಅಂತಹ ಪರಿಸ್ಥಿತಿಯನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಮನೆಯಲ್ಲಿ ನೀವೇ ಶುದ್ಧಿ ಮಾಡಿರತಕ್ಕಂಥ ಅಕ್ಕಿಯಿಂದ ಅಕ್ಕಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಲ್ಲಿ 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನ ಮೊದಲು ಬರೀರಿ. 6 ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಬರೀಬೇಕು. ನಕ್ಷತ್ರದ ಮಧ್ಯದಲ್ಲಿ ಒಂದು ಏಲಕ್ಕಿ, ಒಂದು ಬಟ್ಲಡಿಕೆ, ಒಂದು ಕರಿಮೆಣಸು. ಇದು ನಿಮ್ಮ ಭಾಗದಲ್ಲಿ ಬಹಳ ಸಿಗುವಂತದ್ದೇ. ಆನಂದ್ ಗುರುಜಿಯವರು ಹೇಳುವಂತಹ ಪರಿಹಾರಗಳಲ್ಲಿ ಅಂಗಡಿಗೆ ಹೋಗಿ ಸಾಲ ಮಾಡಬೇಕು, ಅಥವಾ ಇನ್ನೊಬ್ಬರ ಹತ್ರ ಕೈ ಎಡ್ಬೇಕು, ಅಥವಾ ಪಕ್ಕದ ಮನೆಗೆ ಹೋಗಿ ಕೇಳ್ಕೊಂಡು ಬರಬೇಕು. ಇಲ್ಲ, ನಿಮ್ಮ ಮನೆಯಲ್ಲಿರುವ ಪದಾರ್ಥದಲ್ಲೇ ನೀವು ಕೆಲಸವನ್ನು ಗೆದ್ದುಕೋಬೇಕು. ಅದು ಅಂತಹ ತಂತ್ರಗಳೇ ಇಲ್ಲಿ ಸಿಗುವಂತಹದ್ದು. ಹಾಗೆ ಒಂದು ಬಟ್ಲಡಿಕೆ, ಏಲಕ್ಕಿ, ಒಂದು ಕರಿಮೆಣಸು, ಇದಿಷ್ಟನ್ನು ತಗೊಳ್ಳಿ. ಅರಿಶಿಣ ಕೊಂಬಿನಿಂದ ಗಂಧವನ್ನು ತೆಗಿರಿ. ಅರಿಶಿಣ ಕೊಂಬಿನಿಂದ ಗಂಧವನ್ನು ತೆಗಿಬೇಕು. ಗಂಧವನ್ನು ತೆಗೆದು ಮೊದಲು 6 ರೇಖೆ ಇರ್ತಕ್ಕಂತಹ ನಕ್ಷತ್ರ ಬರೀಬೇಕು. ನಕ್ಷತ್ರದ ಮಧ್ಯದಲ್ಲಿ ಒಂದು ಏಲಕ್ಕಿ, ಮೆಣಸು ಮತ್ತು ಒಂದು ಬಟ್ಲಡಿಕೆಯನ್ನು ಇಡಬೇಕು. ಶ್ರೀಗಂಧ ಚಕ್ಕೆಯಿಂದ
ಶ್ರೀಗಂಧದ ಮೇಲೆ ಅದರ ಮೇಲೆ ಅರಿಶಿನ ಕೊಂಬಿನಿಂದ ಗಂಧವನ್ನು ತೆಗಿಬೇಕು. ಆ ಗಂಧವನ್ನ ಒಂದು ವಿಳೆದೆಲೆಗೆ ಲೇಪನ ಮಾಡಬೇಕು. ವಿಳೆದೆಲೆಗೆ ಅದನ್ನ ಲೇಪನ ಮಾಡಬೇಕು, ಹಚ್ಚಬೇಕು. ಹಚ್ಚಿದಾದ ನಂತರ ಒಂದು ತುಳಸಿ ಕಡ್ಡಿ, ದಾಳಿಂಬರೆ ಕಡ್ಡಿ ಅಥವಾ ಔದುಂಬರ ಕಡ್ಡಿ, ಈ ಮೂರಲ್ಲಿ ಯಾವ್ದಾದ್ರು ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ ಹಚ್ಚಿರ್ತಕ್ಕಂಥ ಗಂಧ, ವಿಳೆದೆಲೆ ಏನು ಹಚ್ಚಿರ್ತೀರಿ ನೀವು, ಆ ಅರಿಶಿಣದ ಗಂಧವನ್ನ ಅದರ ಮೇಲ್ಗಡೆ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಈ ಬೀಜಾಕ್ಷರಿಯನ್ನ 3 ಬಾರಿ ಬರಿಬೇಕು. ಅದನ್ನ ವಿಳೆದೆಲೆ ಮೇಲೆ ಬರೀತಕ್ಕಂಥದ್ದು. ವಿಳೆದೆಲೆ ಮೇಲೆ 3 ಬಾರಿ ಬರೆದಾದ ಮೇಲೆ ಆ ಎಲೆಯ ತುದಿಯನ್ನ, ಎಲೆಯ ತೊಟ್ಟು ನಿಮ್ಮ ಕಡೆ ಇರಬೇಕು, ತುದಿ ಮೇಲ್ಭಾಗದಲ್ಲಿ ಇರಬೇಕು, ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ನೀವು ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. 4 ಮಣ್ಣಿನ ಹಣತೆಯನ್ನು ರೆಡಿ ಮಾಡಿಕೊಳ್ಬೇಕು. 4 ಮಣ್ಣಿನ ಹಣತೆ, ಒಂದು ಉತ್ತರ, ಒಂದು ಪೂರ್ವ, ಒಂದು ದಕ್ಷಿಣ, ಒಂದು ಪಶ್ಚಿಮ. ಈ 4 ದಿಕ್ಕಿಗೂ 4 ದೀಪವನ್ನು ಹಚ್ಚಿ ಆ ವಿಳೆದೆಲೆಯನ್ನ ಮಧ್ಯದಲ್ಲಿಟ್ಟು ಬೀಜಾಕ್ಷರಿ ಮಂತ್ರವನ್ನೇ ನೀವು ಪಠನೆ ಮಾಡ್ತಾ 2 ಹನಿ ಜೇನುತುಪ್ಪ ಆಗ್ಲಿ, ಜೇನುತುಪ್ಪ ಇಲ್ದಿದ್ರೆ ಬೆಲ್ಲದ ನೀರಾಗ್ಲಿ, ಬೆಲ್ಲದ ನೀರಿಲ್ಲ ಅಂದ್ರೆ ಸಕ್ಕರೆ ನೀರಾಗ್ಲಿ, ಈ 3ರಲ್ಲಿ ಯಾವ್ದಾದ್ರೂ ಒಂದನ್ನ ನೈವೇದ್ಯ ರೂಪದಲ್ಲಿ ಇಡಬೇಕು. ಆ ನೈವೇದ್ಯ ರೂಪದಲ್ಲಿಟ್ಟು ಅರ್ಚನೆ ಸಂಕಲ್ಪ ಆದ ನಂತರ ಸಾಧ್ಯವಾದ್ರೆ ಒಂದು ಲಕ್ಷ್ಮೀ ಕುಂಕುಮಾರ್ಚನೆ ಮಾಡಿ, ಇಲ್ಲ ಅಂದ್ರೆ ಒಂದು ಶ್ರೀ ಸೂಕ್ತ ಪಾರಾಯಣ ಮಾಡಿ. ಇದೆರಡೂ ಆಗಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪ್ ಮೊಬೈಲ್ ಆನ್ ಮಾಡ್ಕೊಂಡ್ರೆ ಯೂಟ್ಯೂಬ್ ಹೋದ ತಕ್ಷಣ ಶ್ರೀಚಕ್ರ ಸಂಚಾರಣ್ಯಾದಿ ಅಂದ್ರೆ ಶ್ರೀಚಕ್ರದ್ದಾಗ್ಲಿ ಅಥವಾ ಶ್ರೀ ಸೂಕ್ತನಾಗ್ಲಿ ಪಾರಾಯಣ ಅಂತ ಹೇಳಿದ್ರೆ, ಶ್ರೀ ಸೂಕ್ತ ಹೇಳಿದ್ರೆ ಬರುತ್ತೆ, ಅದನ್ನ ಕಿವಿಯಲ್ಲಿ ಆಲಿಸಿ. ಇದಿಷ್ಟನ್ನ ಕರೆಕ್ಟಾಗಿ 16 ದಿವಸ ಮಾಡಿ. 16 ದಿನಗಳ ಕಾಲ ಈ ತಂತ್ರಸಾರವನ್ನು ಮಾಡಿ 16 ದಿನದ 16 ವಿಳೆದೆಲೆಯನ್ನು ಸಹಿತ ಹಾಗೇ ಶೇಖರಣೆ ಮಾಡಬೇಕು. 16 ದಿನದ ಏಲಕ್ಕಿ, ಮೆಣಸು, ಬಟ್ಲಡಿಕೆ ಅದನ್ನು ಹಾಗೆ ಜೋಪಾನ ಮಾಡಬೇಕು. 17ನೇ ದಿವಸ ನಿಮ್ಮ ಊರಿನ ಸಮುದ್ರದ ಹತ್ರ ತಗೊಂಡ್ಬರ್ಬೇಕು. ಸಮುದ್ರದ ಹತ್ರ ತಂದು ಸಮುದ್ರದಲ್ಲಿ ಫಸ್ಟ್ ಒಂದು ಸ್ನಾನ ಮಾಡಿಕೊಂಡು ನಿಮ್ಮ ಮೈ ವಸ್ತ್ರ ಒದ್ದೆ ಇದ್ದಾಗಲೇ ಇದೆಲ್ಲವನ್ನು ಸಹಿತ ತೆಗೆದುಕೊಂಡು ನೀರಿಗೆ ವಿಸರ್ಜನೆ ಮಾಡೋದಕ್ಕೂ ಮುನ್ನ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂತಹ ಹಿರಿಯರನ್ನ ಮನಸ್ಸಲ್ಲಿ ಪ್ರಾರ್ಥಿಸಿ, ಆ ವಿಳೆದೆಲೆ, ಅಲ್ಲಿರ್ತಕ್ಕಂತಹ ಬಟ್ಟಡಿಕೆ, ಮೆಣಸು ಮತ್ತು ಏಲಕ್ಕಿ ಎಲ್ಲವನ್ನು ಸಹಿತ ಸಮುದ್ರದಕ್ಕೆ ಅರ್ಪಣೆ ಮಾಡಿ ಒಂದಿಷ್ಟು ಗೋಕ್ಷೀರವನ್ನ ಅರ್ಘ್ಯ ಕೊಡಿ. ಆ ಗೋಕ್ಷೀರವನ್ನ ಅರ್ಘ್ಯ ಕೊಡುವಂತ ಕಾಲ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುವಂತ ಕಾಲ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ನೀವು ಮಾಡುವ ಸಂಕಲ್ಪ ಇದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಸಮುದ್ರ ಇಲ್ಲದಿರ ಇದ್ರೆ ಅಂದ್ರೆ ಬಹಳ ದೂರದಲ್ಲಿದ್ದೀವಿ, ನಮ್ಮ ಸಮುದ್ರ ಸಮೀಪದಲ್ಲಿ ಇಲ್ಲ ಅಂದ್ರೆ ಒಂದು ತಾಮ್ರದ ತಟ್ಟೆ ಅಥವಾ ತಾಮ್ರದ ಒಂದು ತಂಬಿಗೆ ಇಂತಹದ್ದನ್ನ ಇಟ್ಕೊಂಡು ಅದರ ನೀರು ತುಂಬಿ ಪೂರ್ವಾಭಿಮುಖವಾಗಿ ನಿಂತು ಎಲ್ಲವನ್ನು ಸಹಿತ ನೀರಿಗೆ ಅದನ್ನ ಅದ್ದಿ ಅದನ್ನ ಹಸಿರು ಗಿಡಗಳ ಮೇಲೆ ಹಾಕಿ. ಈ ಪ್ರಕಾರವಾದಂತಹ ತಂತ್ರಸಾರವನ್ನು ಮಾಡಿದ್ರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದು ಎಲ್ಲರಿಗೂ ಅನ್ವಯಿಸುವಂಥದ್ದು, ಸರ್ವರಿಗೂ ಸಕಲರಿಗೂ ಸಹಿತ ಅನ್ವಯಿಸುವಂಥದ್ದು. ಹಾಗೆ ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಒಳ್ಳೆಯದಾಗ್ಲಿ, ಶುಭವಾಗಲಿ.
ಈ ಮೈಕ್ಗೂ ಈ ಕ್ಯಾಮ್ರಾಗೂ ನನ್ನ ಅಭಿಮಾನಿ ದೇವರುಗಳಿಗೂ ಮಧ್ಯ ಮಧ್ಯ ನಾನು ಬರ್ತಾನೆ ಇರ್ತೇನೆ. ರಾಮ ಮಂದಿರದ ಬಗ್ಗೆ ಇಷ್ಟು ನಾವು ಮಾತಾಡಿದ್ದೀವಿ. ರಾಮ ಮಂದಿರಕ್ಕಾಗಿ ನಿಧಿ ಸಮರ್ಪಣಾ ಕಾರ್ಯಕ್ರಮ ಸಹಿತ ನಡೀತಾ ಇದೆ. ಆ ಸಮರ್ಪಣಾ ಮನೋಭಾವದಲ್ಲಿ 10 ರೂಪಾಯಿನ ಜಾಸ್ತಿ ಬೇಡ, ನಿಮ್ಮ ಆಸ್ತಿ ಅಂತಸ್ತು ನಿಮ್ಮ ಕೋಟಿಗಟ್ಟಲೆ ನೀವು ಏನಿದ್ರೂ ನಮಗೆ ಬೇಡ, ಆದರೆ ನಾನು ಸಹಿತ ದೇವಸ್ಥಾನ ಕಟ್ಟಲಿಕ್ಕೆ ನಂದು ಒಂದು ಕೈ ಸೇರಿದೆ ಎಂಬತಕ್ಕಂತಹ ಮನಸ್ಥಿತಿಯಿಂದ ನೀವು 10 ರೂಪಾಯಿ ಆದ್ರೂ ಸರಿ, 100 ರೂಪಾಯಿ ಆದ್ರೂ ಸರಿ, 1000 ಆದ್ರೂ ಸರಿ, ನಿಮಗೆ ಎಷ್ಟು ಕೊಡಬೇಕು ಅನ್ಸುತ್ತೆ ಅಷ್ಟನ್ನ ನಿಧಿ ಸಮರ್ಪಣೆ ಮಾಡಿ ಅದು ಸಮರ್ಪಿಸ್ತಕ್ಕಂತಹದ್ದು. ಹಾಗೆ ಭಗವಂತ ಒಲಿಬೇಕಾದ್ರೆ ನಮ್ಮ ದುಡ್ಡಿನಿಂದಲ್ಲ, ಅಥವಾ ನಮ್ಮ ಆಸ್ತಿಯಿಂದಲ್ಲ, ಅಥವಾ ನಮ್ಮ ಆರ್ಭಟದಿಂದಲ್ಲ, ಅವನು ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ನಮಸ್ಕರಿಸ್ತಾರೋ ಅವರಿಗೆ ಆತ ಒಲಿತಾನೆ. ಹಾಗೆ ರಾಮ ಭಕ್ತ ಹನುಮ, ಆ ಹನುಮ ನಿಂತಿರ್ತಕ್ಕಂಥ ಸಾನ್ನಿಧ್ಯ ಸಹಿತ ಹನುಮ ಹುಟ್ಟಿರ್ತಕ್ಕಂಥ ಊರು ಹತ್ತಿರದ ಗೋಕರ್ಣದ ಹತ್ರ ಅಂತ ನಾನು ಮೊನ್ನೆಯಷ್ಟೇ ಕೇಳ್ಪಟ್ಟೆ, ಗ್ರಂಥಗಳಲ್ಲಿ ಓದಿದೆ. ನೀವಿನಂತಹ ಪುಣ್ಯಾತ್ಮರು ನೋಡಿರಿ. ನಿಜಕ್ಕೂ ಸಾಕಷ್ಟು ಜನ ಕರಾವಳಿ ಪ್ರದೇಶದಲ್ಲಿ ನೀವು ಪುಣ್ಯ ಮಾಡಿದ್ದೀರಿ. ಸಮುದ್ರ ತೀರ, ಇಂತಹ ದೈವಗಳ ನಾಡು, ಇದರ ಮಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಹನುಮ ಸಹಿತ ಇಲ್ಲೇ ಹುಟ್ಟಿರ್ತಕ್ಕಂಥದ್ದು ಅಂತ ಕೇಳ್ಪಟ್ಟಿದ್ದೇನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಿಮ್ಮೆರಡೂ ಕೈಗಳ ಮೇಲೆತ್ತಿ, ಎರಡೂ ಕೈ ಮೇಲೆತ್ತಬೇಕು. ನೀವು ಬಾರಿಸುವಂತಹ ಈ ಚಪ್ಪಾಳೆ ಸುತ್ತಮುತ್ತಿರ್ತಕ್ಕಂಥ ದುಷ್ಟಗ್ರಹಗಳೆಲ್ಲ ಬಿಟ್ಟು ಇಲ್ಲಿಂದ ಹೊರಡ್ತಾ ಇರಬೇಕು ಆಚೆ ಕಡೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಭಾರತ ದೇಶ ಕಲೆ, ಸಂಸ್ಕೃತಿ, ಸಂಪ್ರದಾಯ, ಶ್ರದ್ಧೆ, ಭಕ್ತಿ, ಗೌರವಾನ್ವಿತವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವನ್ನೆಲ್ಲ ನೋಡಬೇಕಂದ್ರೆ ಈ ಭರತ ಖಂಡದಲ್ಲಿ ಮಾತ್ರ. ಇವತ್ತು ಹೊರದೇಶದಲ್ಲಿರ್ತಕ್ಕಂಥವ್ರು ಸಹಿತ, ಹೊರದೇಶದ ನಾರಿಯರು, ಹೆಣ್ಣು ಮಕ್ಕಳು, ಅವರು ಸಹಿತ ಸೀರೆಯನ್ನು ಹುಟ್ಟು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಲ್ಲಿ ಮಾಡುವಂಥ ಆ ಸೌಂದರ್ಯವನ್ನು ಅವರು ಕಾಪಿ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಜನ ಮೂರ್ಖ ಹೆಣ್ಣು ಮಕ್ಕಳು ಮಾತ್ರ ಅರಬೇರಕಲ್ಲಿ ಬಟ್ಟೆ ಹಾಕ್ಕೊಂಡು, ತೊಡೆ ಮೇಲೆ ಬಟ್ಟೆ ಹಾಕ್ಕೊಂಡು ಜೀವನವನ್ನು ಅವರು ಹಾಳು ಮಾಡಿಕೊಂಡು ಅವರು ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಮನಸ್ಸನ್ನು ನೋಯಿಸಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದಷ್ಟೇ ಅಲ್ಲದಿರ ಇವತ್ತು ನಮ್ಮ ಭಾರತದ ಹೆಣ್ಣು ಮಕ್ಕಳು ಗೌರವವಾಗಿ ಕಷ್ಟಪಟ್ಟು ಈ ಭೂತಾಯಿನ ನಂಬಿ, ಸಮುದ್ರ ತೀರವನ್ನು ನಂಬಿ, ಸಮುದ್ರದ ಬೆಳೆ ಆ ಮೀನು ವ್ಯಾಪಾರ ಮಾಡಿಕೊಂಡು, ಹಾಗೆ ಈ ಭೂತಾಯಿನ ನಂಬಿ ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ದೊಡ್ಡವ್ರನ್ನ ಮಾಡಿ ಒಂದು ಸುಂದರವಾದಂತಹ ಒಂದು ಬದುಕು ಕಟ್ಕೊಡ್ಲಿಕ್ಕೆ ತಂದೆ ತಾಯಿ ದಾರಿ ಮಾಡಿಕೊಟ್ಟಾದ ನಂತರ ಸ್ವಲ್ಪ ರೆಕ್ಕೆ ಬಲಿಯುತ್ತೆ, ಮುಖ ಬೆಳ್ಳು ಕಾಣುತ್ತೆ, ಸ್ವಲ್ಪ ಅಲಂಕಾರ ಆಗುತ್ತೆ, ದೇಹ ಕೊಬ್ಬಿನಿಂದ ಬರುತ್ತೆ, ಮಧಾಂಧರಾಗಿ ಮತಗಳನ್ನ ಬಿಟ್ಟು ಇನ್ನೊಂದು ಮತಕ್ಕೆ ಸೇರಿ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾರೆ ನಮ್ಮ ಮನೆ ಹೆಣ್ಮಕ್ಳು. ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗಿದೆ ಇವತ್ತಿನ ದಿವಸ. ಯಾಕೆಂದ್ರೆ ನಾಳೆ ಕಣ್ಣೀರು ಹಾಕಿ ಪುನಃ ನನ್ನ ಮನೆ ಬಾಗಿಲೇ ತಟ್ಟಬೇಕು ಅವರು. ಈ ನಮ್ಮ ಹಿಂದೂ ಸಾಮ್ರಾಜ್ಯದ ಬಾಗಿಲನ್ನೇ ತಟ್ಟಬೇಕಾಗಿದೆ. ಅವತ್ತಿನ ದಿವಸ ಹೆಣ್ಮಕ್ಳ ಗತಿ ಏನು? ಅಷ್ಟೊತ್ತಿಗಾಗಲೇ ಆ ಹೆಣ್ಣುಮಕ್ಕಳ ಜೀವನ ಹರಿದು ಚೂರ್ಚೂರಾಗೋಗ್ಬಿಟ್ಟಿರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನಾದ್ರೂ ನಮ್ಮ ಭಾರತದ ಸ್ತ್ರೀಗಳು
ಹೆಣ್ಣು ಮಕ್ಕಳು ಗೌರವದಿಂದ ಬದುಕಿ ಮನೆಗೆ ತಂದೆ ತಾಯಿಗೆ ಬೆಲೆ ಕೊಟ್ಟು ಅಣ್ಣ ತಮ್ಮಂದಿರನ್ನ ಗೌರವಿಸಿ ಸುತ್ತಮುತ್ತ ಪರಿಸರದಲ್ಲಿ ನಾವು ಸಹಿತ ನಿಮ್ಮಂಗಿದ್ದೀವಿ ಅಂತಕ್ಕಂಥ ಒಳ್ಳೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳುವಂಥದ್ದಾಗ್ಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ತೊಮ್ಮೆ ನಾನು ಇದೇ ಪರ್ಪಲಗಿರಿಗೆ, ಹತ್ತೂರು ಪರ್ಪಲಗಿರಿಗೆ ಇನ್ನೊಮ್ಮೆ ನಾನು ಬರುವಷ್ಟರೊಳಗಾಗಿ ಇಲ್ಲಿ ಗೌರಿಶಂಕರರ ಆಲಯ ಆಗಬೇಕು. ಆ ಆಲಯದ ಉದ್ಘಾಟನೆ ನೀವ್ಯಾರೂ ನಾನು ಕರೀದಿದ್ರು ನಾನೇ ಹುಡುಕೊಂಡು ಇಲ್ಲಿ ಬರ್ತೇನೆ. ಇದು ನನ್ನ ಮನೆ, ನನ್ನ ಸಾನ್ನಿಧ್ಯ, ನನ್ನ ಗುರುಪೀಠ, ಜೊತೆಗೆ ಇಲ್ಲಿರ್ತಕ್ಕಂಥ ದೈವ ಸಾನ್ನಿಧ್ಯದ ಶಕ್ತಿ ಆ ತರ ಇದೆ. ಅದಕ್ಕೆ ಪ್ರತಿಯೊಬ್ಬ ಹಿಂದುವೂ ಸಹಿತ ನಿಮ್ಮ ಕೈಲಾದಷ್ಟು ಶಕ್ತಿಯನ್ನ, ನಿಮ್ಮ ಕೈಲಾದಷ್ಟು, ನಿಮಗಿಷ್ಟೇ ಅಂತ ನಾನು ಹೇಳೋದಿಲ್ಲ, ನಿಮಗೆ ಏನ್ ಶಕ್ತಿನೋ ಈ ಸಾನ್ನಿಧ್ಯವನ್ನ ಮತ್ತೊಂದು ನಾವು 10 ಜನ ತಿರುಗಿ ನೋಡೋ ತರ ಹೇಳಬೇಕು. ನೋಡಿ, ಸಾಕಷ್ಟು ಜನ ಯೋಧರು ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೇನೆ, ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂತಹ ಧ್ವನಿ ಆನಂದ್ ಗುರೂಜಿ ಅವರದಿದೆ. ಹಾಗೆ ಇವತ್ತಿನ ದಿವಸ ಪುಲ್ವಾಮಾನಲ್ಲಿ ಸಾಕಷ್ಟು ಜನ ಯೋಧರು ಕಣ್ಣೀರು ಹಾಕಿದ್ದಾರೆ, ಅವರು ಜೀವನ ತೆತ್ತಿದ್ದಾರೆ. ಪದೇ 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 ನಾವು ಇಂತಹ ಒಂದು ನೋವನ್ನ ಅನುಭವಿಸ್ತಾ ಇದ್ದೀವಿ. ಇನ್ನಾದ್ರೂ ನಾವೆಲ್ಲರೂ ಸಹಿತ ನಮ್ಮ ತೋಳಬಲವನ್ನ ಗಟ್ಟಿ ಮಾಡಿಕೊಂಡು ನಮ್ಮ ಈ ಸಮಾಜವನ್ನ, ನಮ್ಮ ಈ ಹಿಂದುತ್ವವನ್ನ, ನಮ್ಮ ಈ ಧರ್ಮವನ್ನ ಭರತಖಂಡದಲ್ಲಿ ಪ್ರತಿಯೊಬ್ಬರು ಸಹಿತ ಹೆಬ್ಬುಲಿಗಳ ತರ ಬದುಕಬೇಕೇ ವಿನಃ ಇಲ್ಲಿ ನಾಯಿಗಳ ತರ ಬದುಕೋದು ಬೇಡ. ನಾವು ಇನ್ನಾದ್ರೂ ಸ್ವಲ್ಪ ಧೈರ್ಯದಿಂದ, ಸ್ಥೈರ್ಯದಿಂದ, ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮನ್ನೆಲ್ಲರೂ ನೋಡ್ತಿದ್ರೆ ಒಬ್ಬೊಬ್ರು ಆ ಕೇಸರಿ ಧ್ವಜವನ್ನ, ಕೇಸರಿ ಬಾವುಟವನ್ನ, ಕೇಸರಿಯ ವಸ್ತ್ರವನ್ನ ಮೈಮೇಲೆ ಹಾಕೊಂಡಿರೋದು ನೋಡಿದ್ರೆ ನನಗೆ ನಾಳೆ ಬೆಳಗ್ಗೆ ಲೈವ್ ಇಲ್ಲಿಂದ ಹೋದ್ರೆ ಚೆನ್ನಾಗಿರುತ್ತೇನೋ, ಇಲ್ಲೇ ನಿಮ್ ಜೊತೆ ಕಳಿಯೋಣ ಅನ್ಸುತ್ತೆ. ಆದ್ರೆ ನಾನು ನಾಳೆ ಬೆಳಗ್ಗೆ ಪುನಃ ನಿಮ್ಮ ಮನೆಗೆ ಬರಬೇಕು. ನಿಮ್ಮೂರಿನ ಮಂಗಳೂರು ಬನ್ಸು ನಾನು ಕೇಳೋದೇ ಇಲ್ಲ. ಮಂಗಳೂರು ಬನ್ ಜಾಸ್ತಿ ಫೇಮಸ್ ಅಲ್ವಾ ಇಲ್ಲಿ? ನಾನು ಈ ಭಾಗಕ್ಕೆ ಬಂದ್ರೆ ನನ್ನ ಆತ್ಮೀಯ, ನನ್ನ ಶಿಷ್ಯ ಇಲ್ಲಿ ಬಂದಾಗೆಲ್ಲ ಮಂಗಳೂರು ಬನ್ 2 ತಿನ್ಕೊಂಡೇ ಹೋಗ್ಬೇಕು ನೀವು ಅಂತ. ಅಂದ್ರೆ ಜೀವನ ಹೇಳೋದು ಏನಪ್ಪಾ ಅಂದ್ರೆ ಮಂಗಳೂರು ಬನ್ನು ಈ ಭಾಗದಲ್ಲಿ ವಿಶೇಷ ಅಂತ. ಹಾಗೆ ಕಾಫಿ ಬೇಡ, ಟಿಫನ್ ಬೇಡ, ಬೆಳಗ್ಗೆದ್ದು ನಿಮ್ಮ ಮನೆ ಬಾಗಿಲಿಗೆ ನಾವು ಬರ್ತೀವಿ. ಬಂದಾಗ ಏನಪ್ಪಾ ಅಂದ್ರೆ ಈ ಧರ್ಮ ಪ್ರಚಾರವನ್ನು ಮಾಡ್ತೀವಿ. ಇದನ್ನ ನೀವು ಸ್ವಾಗತಿಸಬೇಕು, ಆರಾಧಿಸಬೇಕು. ಪ್ರತಿಯೊಬ್ಬರ ಮನೆ ಹೆಣ್ಣು ಮಕ್ಕಳು ಸಂಪ್ರದಾಯವಾಗಿ ಇರಬೇಕು, ಅಷ್ಟೇ ನಮ್ಮ ಉದ್ದೇಶ. ಇವತ್ತಿನ ನಮ್ಮ ಈ ಧರ್ಮ ಕಾರ್ಯಕ್ಕೆ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಈ ಭಾಗದ ಎಲ್ಲಾ ಪೊಲೀಸ್ ಸಿಬ್ಬಂದಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ದೇವರನ್ನ ನಾವು ಪ್ರಾರ್ಥನೆ ಮಾಡೋಣ. ಎರಡನೇದು, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ವೀರ ಯೋಧರಿಗೆ, ಆ ಯೋಧರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡೋಣ. ಬೋಲೋ ಭಾರತ್ ಮಾತಾ ಕಿ. ಸಾಲ್ತಾ ಇಲ್ಲ ಧ್ವನಿ. ಬೋಲೋ ಭಾರತ್ ಮಾತಾ ಕಿ. ಈ ಧ್ವನಿ ನಾನೇನಾದ್ರೂ ಉತ್ತರ ಕರ್ನಾಟಕಕ್ಕೆ ಬಿಟ್ಟಿದ್ರೆ ಆ ಸುತ್ತಮುತ್ತ ಶೀಟ್ಗಳೆಲ್ಲ ಹೊಡೆದೋಗ್ಬಿಡೋದು. ಆದ್ರೆ ಅದೃಷ್ಟ ನಾವು ಗಿರಿಯ ಮೇಲಿದ್ದೇವೆ, ಬೆಟ್ಟದ ಮೇಲಿದ್ದೇವೆ, ಇಲ್ಲಿ ಶೀಟ್ ಇಲ್ಲ ಹೊಡೆದೋಗೋಕೆ. ಅದಕ್ಕೋಸ್ಕರ ನಾನು ಮುಂದಿನ ದಿನಗಳಲ್ಲಿ ತಿರುಗಿ ಇಲ್ಲಿ ಬರೋಷ್ಟರೊಳಗಾಗಿ ದೇವಸ್ಥಾನ ಭವ್ಯವಾಗಿ ಆಗಬೇಕು. ಇನ್ನು ನಾವು ಕ್ಯಾಂಡಲ್ ಹಚ್ಚೋದನ್ನ ಮರಿಬೇಕು, ಕ್ಯಾಂಡಲ್ ಹಚ್ಚೋದು ಮರಿಬೇಕು, ದೀಪವನ್ನು ಹಚ್ಚೋದನ್ನ ಕಲಿಬೇಕು. ಕ್ಯಾಂಡಲನ್ನ ದೂರ ಮಾಡಿ ದೀಪವನ್ನು ಹಚ್ಚಿ ಮನೆಗೆ ಬೆಳಕನ್ನು ತಂದುಕೊಳ್ಳಿ, ಜೀವನದ ಮೌಲ್ಯವನ್ನ ಮತ್ತಷ್ಟು ವೃದ್ಧಿಸ್ಕೊಳ್ಳಿ. ಒಳ್ಳೆಯದಾಗ್ಲಿ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ನಿಮ್ಮ ಆನಂದ್ ಗುರೂಜಿ ಅವರನ್ನ ಕರೆಸಲಿಕ್ಕೆ ಒಂದು ಸಂಕಲ್ಪ ಮಾಡಿ ನನಗೂ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ವೇದಿಕೆಯಲ್ಲಿ ಕೂತ್ಕೊಳ್ಳಕ್ಕೆ ನನಗೊಂದಿಷ್ಟು ಸ್ಥಳವನ್ನು ಕೊಟ್ಟಿರತಕ್ಕಂಥ ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಹಿಂದೂ ಬಾಂಧವರಿಗೂ, ಹಿಂದೂ ಪರ ಸಂಘಟಕರಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭವಾಗಲಿ. ರಾಮ ಕೋದಂಡರಾಮ ಜಾನಕಿ ರಾಮ. ಜಾತ್ರೆಯಲ್ಲಿ, ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ, ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ, ಮನದ ತುಮುಲಗಳ, ಕಷ್ಟ ನಷ್ಟಗಳ, ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು
ನಮನ 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 ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ
ಕಬೆಗಲ್ಲಗ ಕಬೆಗೊಂಡ ಬಿರ್ಕಡೆ ಬುತ್ತನ್ನ ಅರಿಗೆರೆ ಕಾಲುಡನ್ನ ಕಲ್ಲಗದಗಳು ಕೂಡ ಕಲ್ಲುಟ್ಟಿ ಬಂದು ಪ್ರಾಪಂದಾಣ ಮಲ್ತೊಂಡರಿ ಅಡಗ ರಾಜ್ಯುಡಿನ ಮಾಯ ಪರಬಾಲಾಡು ಬಂತ ಬೊಂಬರಟ್ಟು ಐಂದಾಲ ಪಟ್ಟ ಬಸ್ತಿದವನ್ನು ಬತ್ತೊಂದು ಪತ್ತಡದ ಬಲಿಬೋಡು ತಂಗಡಿ ಕಲ್ಲಿಕೋಟದ ಪ್ರಾಪು ಬುಡುಬಂದ ಆ ರಾಜ್ಯುಡು ಮೂಲ ಕ್ಷೇತ್ರ ಮನ್ಪಾಮತ್ರ ಸತ್ಯಮಾತ್ರದ ಕಲೆ ಮಲ್ಲಿದ ಬಡಪು ಬತ್ತೊಂಡರ ಮಾಂಗಾಲ್ಯಪ್ಪೆ ನಡಿಟ್ಟು ಮಾಯ ಮೆರವೊಂದು ಬತ್ತರಿ ಕುಲೆತ್ತು ಏಳು ಬಾಲಿ ಕುಕ್ಕಿಯಲ್ಲಿ ಒಳಪೆರ್ನ ಅಧಿಕಾರ ಪ್ರಕಾರವಾದ ಮೆರವೊಂದು ಸಾಹಿತ್ಯ ಪ್ರಕಾರವಾದಿ ಹಲವು ರಾಜ್ಯಗಳು ಕೆಲವಾರು ಪುಣ್ಯ ದಾನಮನ್ಪ ಆದಿ ಸಾಧನಾ ಸಾಹಿತ್ಯ ಪ್ರಕಾರವಾದ ಕಾರಲದ ಭೈರವರಸನ ಕಾಲುಡು ಮುನ್ನಂಜಿ ಪವಿತ್ರವಾಯಿನ ಮನ್ನಡೆ ಬದದು ಊರ್ದರ ಅಂಗುಷ್ಟ ಏರದರ ಜಿಡ ದೀತರ ದೃಷ್ಟಿಪಂಪುನ ಎಗ್ಗುರು ಮನುಷ್ಯರ ಮದಿಪರ ಸಾಧ್ಯ ಸಾಧನ ಆಕಾರದ ಈ ಕಾರುಂಟ ದೃಷ್ಟಿಗೆ ದೋಜನ ಶಕ್ತಿಗಳು ಮುಷ್ಟಿಗೆ ದಿಕ್ಕನ್ನ ಸತ್ಯಗಳು ನಾಂಡಲ ಈ ಮನ್ನಡ ಬಂಪು ನಡಬಿಟ್ಟು ಗುಮಿತಗೆಂಡಲ ಅರಳು ನಿಂತರಿ ಕಾಲಗಳಿಗೆ ಬಂದ ಕೂಡುಬತ್ತಿನ ಕಾಲಗಳಿಗೆ ಪ್ರಕಾರ ಅಡಿಪಂಚಾಂಗ ಮೇಲುಸ್ಥಾನಮಾನ ಮಿತ್ತಿಗು ಮುಗುಲಿಯರಾದಿ ಆಯನ ಪೀಠಡು ಮಾಯವನ್ನು ಸಿರವಪಾದಿ ಈ ರಾಜ್ಯನು ಕೂಡುಬಾಡಪಾದಿ ಸಾಹಿತ್ಯ ಪ್ರಕಾರವಾದ ಮಾರುದ್ರ ದೇವರ ಮೃತ್ಯುಂಜಯ ಸೇವೆ ಜನಮಂದಲಿಗೆ ಬರ್ಪಡೆ ಅನ್ನದಾನ ಪಟ್ಟಾದ ಗೋಧೂಳಿ ಲಗ್ನ ಮೂಡ್ತಡು ನಿಗನ್ನ ಕಡಿಗುಂಡ ತಾವುತಾನದ ಬರವಾಗಿರಿ ಜಪಡಾದಿ ಜಪಡ ಇಂತಿದ್ರ ಬಾಲ್ಭಂಡಾರ ಮಲ್ಪಾಯಿನಿ ಸ್ತಬುದ್ರಿಗೆ ಲೆಪ್ಪಾಯಿನಿ ಬದಿಮನಿ ಲಪ್ಪಾಯಿನಿ ಬಡಿಯರಿ ಕೊರ್ಪಾಯಿನಿ ಮೂಜಿದಕ್ಕರ ಔಷಧನ್ನೇ ಕೊರ್ಪಾಯಿನಿ ಕೇಸರಾಜಿ ಕಟ್ಟಾಯಿನಿ ಬೈರುಪ್ಪು ನೆಟ್ಟಿ ವಿಷಾಮೃತದ ಪಾಲು ಮಾನವರಿಗೆ ಮದಿಪರ ಸಾಧ್ಯ ಸತ್ಯಲೆ ವಿಷ ಇತ್ತುನುಂದಾಂಡ ಕಡಪರಾಜ್ಯ ಫಾರ್ಮಲ್ಪುಲೆ ಅಮೂರ್ತ ಗಳಿಗಳು ಭೂಮಿಗೆ ಭರತ ಚಕ್ರಮಂಡಲ ಬಾನೋಗಿ ಏರಾದ ಬಲ್ಲೋಳಿ ನಡು ಮಧ್ಯೆ ಕೂಟ ಇಂಚಿದ ಅನ್ನಮುತ್ರ ಮಾಯನಿಗುರು ಮದ್ಮಾಯ ಮದ್ಮಾನಾಯ್ತಾದ ಉತ್ತಿನ ಪೊರ್ತುಗಳಿಗೆ ಇಡೀ ರಾಜ್ಯ ಸೈನ್ಯದ ಹರಿಯೆಡ್ದು ಕೈ ಹಿಡಿದುದ ಮಾಯಕಾರ ಈ ಪೊರ್ತುರು ವಿಷತ್ತ ಪಾಲುತ್ತಿರುಂದಾಂಡ ದೇವರು ಗೌರಿಶಂಕರ ದೇವರಿ ಆರುತ್ರ ದೇವರಿ ವಿಷ್ಣು ಪರಮಾತ್ಮನ ಪಾದವತ್ತಲ್ಲೇ ಅಂಚಿತ ವಿಷ್ಣು ಗಡಪರಾಜ್ಯ ಪಾರ್ಮಲ್ತದೆ ಅಮೂರ್ತ ಗಳಿಗಡಿ ಒಂಜಿ ರಾಜ್ಯ ಕೂಡ ಕಾಡ್ತಿರ ಮತ್ತೊಂದಿಲ್ಲ ಮಿತ್ತು ಚಂದ್ರಮಂಡಲ ಬಿಡ್ಲೆ ತೀರ್ಥ ಭೂಮಂಡಲಾಲೆ ಭೂಮಂಡಲ ಕಡಿಗುಂಡ ತಾವುತ್ತಾನ ಬಿಡ್ತು ಎಂಕಿಲ್ಲಕ್ಕ ಆಪ್ಯ ಬಿದ್ದಿ
ಮಹರ್ಷಿ ವಾಣಿ ಜಿ ಕನ್ನಡದ ಮುಂಜಾನೆಯ ಮುನ್ನುಡಿ. ಪ್ರತಿ ಮನೆಯ ಮನದ ಆಶಾಕಿರಣ. ಮಹಾಜನತೆ ಮೆಚ್ಚಿದ ಮಹರ್ಷಿ ವಾಣಿಗೀಗ 7 ವರ್ಷಗಳ ಸಂಭ್ರಮ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ಬೆಳಗ್ಗೆ 8ರಿಂದ 9:30 ಪ್ರಸಾರವಾಗುವ ಮಹರ್ಷಿ ವಾಣಿ ನೊಂದವರ ನೋವಿಗೆ ಧ್ವನಿಯಾಗಿ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಪ್ರತಿಧ್ವನಿಯಾಗಿ, ದೇಶದ ಮೂಲೆ ಮೂಲೆಗಳಿಂದ ಜನ ತಮ್ಮ ನೋವು ಹತಾಶೆಗಳನ್ನ ಗುರೂಜಿಯವರ ಬಳಿ ಹಂಚಿಕೊಂಡು ತಮ್ಮ ಮನಸ್ಸನ್ನ ಹಗುರ ಮಾಡಿಕೊಳ್ಳುತ್ತಾರೆ ಅಂದ್ರೆ ಮಹರ್ಷಿ ವಾಣಿ ಮತ್ತು ಜನರ ನಡುವಿನ ಬಾಂಧವ್ಯ ಎಂತಹುದು ಎಂದು ತಿಳಿಯಬಹುದು. ಲಕ್ಷಾಂತರ ಜನರ ಸಮಸ್ಯೆಗಳಿಗೆ ಏಕಕಾಲದಲ್ಲಿ ಪರಿಹಾರ ನೀಡುವುದು ಅಸಾಧ್ಯ. ಸಿಂಹರಾಶಿಯವರಿಗೆ ಬಹಳಷ್ಟು ನೆಮ್ಮದಿಯುತವಾದಂತಹ ಕಾಲ. ಇನ್ನು 12 ದಿವಸಕ್ಕಾದ್ರೆ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಅದಕ್ಕಾಗಿಯೇ ಗುರೂಜಿಯವರು ಆಗಾಗ ಸಾಮೂಹಿಕ ಯಾಗಗಳನ್ನು ನೆರವೇರಿಸಿ, ಸಾವಿರಾರು ಜನರನ್ನ ಒಟ್ಟಿಗೆ ಸೇರಿಸಿ ಪೂಜೆ ನೆರವೇರಿಸಿ ಮಾನಸಿಕ ಧೈರ್ಯ ತುಂಬುತ್ತಾರೆ. ಪ್ರತಿ ದಿವಸ ನಿಮ್ಮ ಕಣ್ಣುಗಳಿಗೆ ಕಾಣುವ ಪ್ರತ್ಯಕ್ಷ ದೈವ ನಿಮ್ಮ ತಂದೆ ತಾಯಿ. ಅವರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಚಿಕ್ಕ ಮಕ್ಕಳಿಂದ ಇವತ್ತು ನೀವು ಅದು ತಿದ್ದಿ ಬುದ್ಧಿ ಕಲಿಸ್ತಿಲ್ಲ ಅಂದ್ರೆ ಮುಂಬರ್ತಕ್ಕಂತ ದಿನಗಳಲ್ಲಿ ತಂದೆ ತಾಯಿಯ ಬೆಲೆನೂ ಇರೋದಿಲ್ಲ. ಕಳೆದ ಮಾರ್ಚ್ ತಿಂಗಳಲ್ಲಿ ದೇವನಹಳ್ಳಿ ಬಳಿ ಬೃಹತ್ ಶನೇಶ್ವರ ಯಾಗ ಮಾಡಿದ್ರು. ಈ ಯಾಗಕ್ಕೆ ಅಪಾರ ಪ್ರಮಾಣದ ಜನ ಸೇರಿ ಯಾಗವನ್ನ ಯಶಸ್ವಿಗೊಳಿಸಿದ್ರು. ಗುರೂಜಿಯವರ ಆಶ್ರಯದಲ್ಲಿ ನಡೆದ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಸಹಸ್ರಾರು ಜನ ಸಾಕ್ಷಿಯಾದರು. ಅವರು ಪ್ರತಿಯೊಂದು ಅನುಷ್ಠಾನ ಹೇಳಿದ್ದೇನೆ ನಾನು ಖಂಡಿತ ಮಾಡ್ತಾ ಇದ್ದೆ ಮನೆಯಲ್ಲಿ. ನಂಗೆ ಒಳ್ಳೇದಾಗಿದೆ. ನಿರಂತರ ಪೂಜೆ ಯಾಗಗಳ ಮೂಲಕ ಬದುಕಿನುದ್ದಕ್ಕೂ ಬರುವ ಕಷ್ಟ ನಷ್ಟಗಳನ್ನು ಎದುರಿಸಲು ಮಾನಸಿಕ ಧೈರ್ಯ ತುಂಬುವ ಕಾಯಕದಲ್ಲಿ ನಿರಂತರ ಮುಂದುವರಿಯುತ್ತಿದ್ದಾರೆ. ಭಗವಂತ ನಮಗೆಲ್ಲ ಏನೆಲ್ಲ ಕೊಟ್ಟಿದ್ದಾನೋ ಅದೆಲ್ಲವೂ ಸಹಿತ ನಮ್ಮೊಂದಿಗಿದ್ರು ಇನ್ನು ಮುಂದಿನ 4 ದಿನದ ಬದುಕು ನಿನ್ನ ಸ್ವಂತ ಬದುಕಾಗ್ಲಿ ಅಂತಂದಾಗ ಊರಾಚೆನೆ ಒಪ್ಪಿಸ್ಕೋಬೇಕಾಗುತ್ತೆ. ಬೆಳಗ್ಗೆ 8ರಿಂದ 9:30 ಕರ್ನಾಟಕದ ಮನೆಗಳಲ್ಲೂ ಒತ್ತಡದ ಬದುಕಿನ ನಡುವೆಯೂ ರಾಶಿ ಭವಿಷ್ಯ ಕೇಳಿಯೇ ಮನೆಯಿಂದ ಹೊರಡುವ ವರ್ಗ ಒಂದಾದರೆ, ಅವರೆಲ್ಲ ಒಂದೊಂದು ಮಾತ್ರ ನಾವು ವೇದ್ಯವಾಕ್ಯವಾಗಿ ತಿಳ್ಕೊಂತೀವಿ. ಅವ್ರಿಗೆ ನೋಡಿದ್ರೆ ನಾವು ಬೆಳಗ್ಗೆ ನಮ್ಮ ಮನೇಲಿ ಒಂದು ಕೆಲಸನೂ ನಡೆಯೋದಿಲ್ಲ ನಮಗೆ. ಸಂಬಂಧಗಳ ನಡುವಿನ ಮೌಲ್ಯವನ್ನು ತಿಳಿದುಕೊಂಡದ್ದೇ ಗುರುಗಳ ಮಾರ್ಗದರ್ಶನದಿಂದ ಎನ್ನುವ ವರ್ಗ ಇನ್ನೊಂದೆಡೆ. 6 ವರ್ಷಗಳ ಮಕ್ಕಳಿಂದ 60 ವರ್ಷದ ಹಿರಿಯರವರೆಗೂ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರೆಂದರೆ ಅಷ್ಟೊಂದು ಇಷ್ಟ. ಬಡವ್ರನ್ನ ನೋಡೋರು ಇಲ್ಲದೆ ಕಾಲದಲ್ಲಿ ಇಂಥ ಗುರುಜಿ ಸಿಕ್ಕಿದ್ದು ನಮ್ಗೆ. ಗುರೂಜಿನೇ ನಮಗೆ ದೇವರಾಗಿದ್ದಾರೆ ಇವತ್ತು. 700ಕ್ಕೂ ಹೆಚ್ಚು ಕಾರ್ಯಕ್ರಮಗಳು, 2500 ಸಂಚಿಕೆಗಳ ಸುದೀರ್ಘ ಪ್ರಯಾಣದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರದು ದಣಿವರಿಯದ ಕಾಯಕ. ಏಳು ಬೀಳು
ಏರುಪೇರುಗಳ ಜೀವನದ ಹಾದಿಯಲ್ಲಿ ಭವಿಷ್ಯದ ಬಗ್ಗೆ ಭಯದಲ್ಲಿರುವ ನಮಗೆ ಧೈರ್ಯ ತುಂಬುವ ಗುರು ಬೇಕೇ ಬೇಕು. ಜನರ ನಡುವೆ ಜನಾನುರಾಗಿಯಾಗಿ, ಸಾಮಾನ್ಯರ ನಡುವೆ ಶ್ರೀಸಾಮಾನ್ಯರಾಗಿ ಬೆರೆತು ಹೋದವರು, ನಮ್ಮವರಾದವರು ಧಾರ್ಮಿಕ ಜಾಗೃತಿಯ ಸಂತ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಜೀವನದುದ್ದಕ್ಕೂ ಬೆನ್ನಟ್ಟುವ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವ, ಮನೋಧೈರ್ಯ ಹೇಳಿ ಭರವಸೆ ತುಂಬುವ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮಹರ್ಷಿ ಆನಂದ ಗುರೂಜಿ ಪ್ರತಿದಿನ ಕಾಯಕದಲ್ಲಿ ಲಕ್ಷಾಂತರ ಜನಕ್ಕೆ ಬದುಕುವುದನ್ನು ಎದುರಿಸುವ ಹುರುಪು, ಉತ್ಸಾಹ ತುಂಬಿದ್ದಾರೆ. ಮುಂದಿನ 7 ಜನ್ಮ ಅಂತ ಇದ್ರೆ ಈ ಕರ್ನಾಟಕದಲ್ಲಿ ಹುಟ್ಟಿ ನಿಮ್ಗಳ ಸೇವೆ ಮಾಡೋ ಭಾಗ್ಯನೇ ನನಗೆ ಸಿಗಲಿ. ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಸೀಮಿತವಾಗದೆ ಕನ್ನಡ ಪರ ಸಂಘಟನೆಗಳ ಹೋರಾಟಗಳು, ಕನ್ನಡ ನಾಡು ನುಡಿಯ ಪರವಾದ ಚಿಂತನೆಗಳ ವಿಚಾರದಲ್ಲಿ ಭಾಗವಹಿಸಿದ್ದಾರೆ. ರೈತರ, ಯೋಧರ ಮನೆಗಳಿಗೆ ತೆರಳಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮತ್ತು ಮಹಿಳಾ ಸಂಘಟನೆಗಳ ಶಾಂತಿಪರ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಪ್ರಸ್ತುತ ಘನ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಪರಿಷತ್ನ ಗೌರವಾನ್ವಿತ ಸದಸ್ಯರಾಗಿರುವ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ದೇವಾಲಯಗಳ ಅಭಿವೃದ್ಧಿ ಮತ್ತು ಅರ್ಚಕರ ಏಳಿಗೆಯ ಪರವಾದ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ. ತಾಯಿಯೇ ಮೊದಲ ಗುರು ಎನ್ನುವಂತೆ ಮಹರ್ಷಿ ಕಾರ್ಯಕ್ರಮ ವೀಕ್ಷಿಸುವ ಪ್ರತಿ ಕುಟುಂಬಕ್ಕೂ ಮೊದಲ ಗುರುವಾಗಿದ್ದಾರೆ. ಅವರ ಆಶೀರ್ವಾದ ಮತ್ತೊಂದು ಅವರ ಯಾವುದೇ ಒಂದು ತೊಂದರೆ ಇದ್ರೂ ನಮಗೆ ಕೇಳಿದಾಗ ನಮಗೆ ತುಂಬಾ ಒಳ್ಳೆಯದಾಗಿದೆ. ಆಧುನಿಕ ಆಡಂಬರದ ಜೀವನದ ಹಾದಿಗೆ ಸಂಪ್ರದಾಯದ ಕಟ್ಟುನಿಟ್ಟುಗಳ ಕಡಿವಾಣ ಹಾಕಿದ್ದಾರೆ. ಹಿತ್ತಲ ಗಿಡವೇ ಮದ್ದು ಎನ್ನುತ್ತಾ ವನಸಿರಿಯ ಮಹತ್ವ ತಿಳಿಸಿಕೊಡ್ತಾರೆ. ತವರು ಮನೆಯ ಗಂಡನ ಮನೆಯ ನಡುವಿನ ರೇಖೆಯಂತೆ ಆರಂಭವಾದ ದೇಶದ ಗಡಿ ಕಾಯುವ ಯೋಧನವರೆಗೂ ಘನತೆ ಎಂತಹುದು ಎಂದು ತಿಳಿಸಿಕೊಟ್ಟಿದ್ದಾರೆ. ತುತ್ತು ತಿನ್ಸೋ ಅಮ್ಮನ ವಾತ್ಸಲ್ಯದಿಂದ ಆರಂಭವಾಗಿ ಅನ್ನದಾತನ ಋಣದ ಅರಿವು ಮೂಡಿಸಿದ್ದಾರೆ. 7 ವರ್ಷ ಅನ್ನೋದು ಸಂಭ್ರಮವಲ್ಲ, ಸಂಪ್ರದಾಯ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಪ್ರತಿದಿನ ಜಾಗೃತಗೊಳಿಸುವ ಕಾಯಕಕ್ಕೆ ವೀಕ್ಷಕ ಮಹಾಪ್ರಭುಗಳು ನೀಡಿರೋ ಅನುಬಂಧಕ್ಕೆ ಇದು ಗೌರವ ಸಲ್ಲಿಸುವ ಸಂದರ್ಭ. ಮಹರ್ಷಿವಾಣಿಗೆ ಮಹತ್ತರ ಜವಾಬ್ದಾರಿ ಇದೆ. ದೈವಿಕ ಪ್ರೇರಣೆ ತುಂಬುವ ಮಹತ್ವದ ಉದ್ದೇಶವಿದೆ. ಮಹಿಮಾನ್ವಿತ ಕ್ಷೇತ್ರ ದರ್ಶನ ಮಾಡಿಸುವ ಮಹಾ ಹಾದಿ ಸಾಗಬೇಕಿದೆ. ಮನನೊಂದು ಮಾತನಾಡುವ, ಕಷ್ಟಗಳನ್ನು ಹೇಳಿಕೊಳ್ಳುವ ಜೀವಗಳಿಗೆ ಉತ್ಸಾಹ ತುಂಬುವ ಕರ್ತವ್ಯವಿದೆ. ನನ್ನ ಗಂಡ ಬಾರಿ ಒಳ್ಳೆಯವರು, ಆದ್ರೆ ಬಾರಿ ಕುಡ್ದು ಹಿಂಸೆ ಮಾಡ್ತಾರೆ. ಅವ್ರು ಬೇಕು, ಜೀವನದಲ್ಲಿ ಲಾಸ್ಟ್ ತನಕ ಅವ್ರು ಬೇಕು ಅಂತ ಒಂದೇ ಆಸೆ. ಮತ್ತೆ ಬೆಳಿಗ್ಗೆ 1-2 ಗಂಟೆ ತನಕ ನಿಮ್ಮನ್ನು ನೋಡಿ ದೇವರನ್ನೇ ನೋಡ್ತೇನೆ ಅಂತ. ತಾಯಿ, ನಿನ್ನ ಅಪೇಕ್ಷೆಯಂತೆ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಅಪೇಕ್ಷೆ ಅಂತಕ್ಕಂಥದ್ದು ಖಂಡಿತ ಈಡೇರುತ್ತೆ. 7 ವರ್ಷ ಎನ್ನುವುದು ಸಂಖ್ಯೆಯಷ್ಟೇ. ನಮ್ಮ ನಿಮ್ಮ ನಡುವಿನ ಅಕ್ಕರೆಯ ಬಾಂಧವ್ಯ ಇನ್ನಷ್ಟು ಸಾಗಬೇಕಿದೆ.
ಪ್ರತಿದಿನ ನಿಮಗೆ ಒಳ್ಳೆಯದಾಗಲಿ ಎಂದು ಒಳ್ಳೆಯದನ್ನೇ ಬಯಸುವ, ಸದಾ ನಿಮ್ಮ ನೋವುಗಳಿಗೆ ಸ್ಪಂದಿಸಬೇಕಾದ ಜವಾಬ್ದಾರಿ ನಮಗಿದೆ. ಮಹತಿಗೇರಿದ ಮಹರ್ಷಿ ವಾಣಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಸಾರಥ್ಯದಲ್ಲಿ ಮುಂದುವರಿಯಲಿದೆ.